ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಿದ್ದೀನಿ. ಹಲವಾರು ಜಿಲ್ಲೆಗಳಿಗೆ ನಾಳೆಯಿಂದ ನಿಮಗೆ ಪ್ರಿಪರೇಟರಿ ಎಕ್ಸಾಮ್, ನಿಮ್ಮ ಜಿಲ್ಲಾ ಪ್ರಿಪರೇಟರಿ ಎಕ್ಸಾಮ್ಸ್ಗಳು ನಡೀತಾ ಇದ್ದಾವೆ ಮಕ್ಕಳ. ಹಾಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆ ನಿಮ್ಮ ಪೂರ್ವ ಪ್ರಿಪರೇಟರಿ ಎಕ್ಸಾಮ್ಗೆ ಮತ್ತು ನಿಮ್ಮ ಸ್ಟೇಟ್ ಪ್ರಿಪರೇಟರಿ ಎಕ್ಸಾಮ್ಗೂ ಬಹಳ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಪ್ರಥಮ ಭಾಷೆ ಕನ್ನಡ, ಒಟ್ಟಾರೆ ನಿಮಗೆ 3-4 ಗಂಟೆ ಇರುತ್ತೆ. ಸೊ ಸ್ಟಾರ್ಟಿಂಗ್ ನಿಮಗೆ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿರ್ತಾರೆ ಮಕ್ಕಳು, ಅದನ್ನು ನೋಡ್ಕೊಳ್ಳಿ. ಆಲ್ರೆಡಿ ಪ್ರಾಕ್ಟೀಸ್ ಆಗಿದೆ. ಸೊ ಫಸ್ಟ್ ಮೇನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ. ಫಸ್ಟ್ ಕ್ವಶನ್, ಕನ್ನಡ ವರ್ಣಮಾಲೆಯಲ್ಲಿನ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು? ಸೊ ಕನ್ನಡ ವರ್ಣಮಾಲೆಯಲ್ಲಿ 25 ವರ್ಗೀಯ ವ್ಯಂಜನಗಳಿದ್ದಾವೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ಮೆಲ್ಮಾತು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಸೊ ಮೆಲ್ಮಾತು ಅನ್ನೋದು ಅದು ಒಂದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಯಾಗಿದೆ. ಕೊಟ್ಟರೆ 4 ಆಪ್ಷನಲ್ಲಿ ಆಪ್ಷನ್ ಸಿ ಸರಿಯಾಗಿರುವಂಥದ್ದು. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂತಹ ಅವ್ಯಯಗಳೇ? ಸೊ ಒಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವ ಅವ್ಯಯಗಳನ್ನು ನಾವು ಸಾಮಾನ್ಯಾರ್ಥಕ ಅವ್ಯಯ ಅಂತ ಹೇಳಿ ಕರಿತೀವಿ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 4ನೇ ಪ್ರಶ್ನೆ, ಪಂಚಮಿ ವಿಭಕ್ತಿ ಪ್ರತ್ಯಯಕ್ಕೆ ಪದವಿದು. ಸೊ ಇಲ್ಲಿ ನೋಡಿ, ಮರದಿಂ, ಮರದತ್ತಣಿಂ, ಮರದ, ಮರದೊಳ್ಳಂತ ಇದೆ. ಸೊ ಹಾಗಾಗಿ ಪಂಚಮಿ ವಿಭಕ್ತಿ ಕೇಳಿರೋದ್ರಿಂದ ಆಪ್ಷನ್ ಬಿ ಮರದತ್ತಣಿಂ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 5ನೇ ಪ್ರಶ್ನೆ, ತದ್ದಿತಾಂತ ನಾಮಪದಕ್ಕೆ ಉದಾಹರಣೆಯ ಪದವಿದು. ಸೊ ತದ್ದಿತಾಂತ ನಾಮಕ್ಕೆ ಉದಾಹರಣೆ ಆಗಿರುವಂತದ್ದು ಇದರಲ್ಲಿ ಕನ್ನಡಿ ತಿ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 6ನೇ ಪ್ರಶ್ನೆ, ಮಹಾಶಕ್ತನಾದ ದೇವರು ಸಮಸ್ತ ಲೋಕವನ್ನು ಪ್ರೀತಿಯಿಂದ ಕಾಪಾಡುವನು. ಸೊ ಈ ವಾಕ್ಯ ಯಾವ ರೀತಿಯ ವಾಕ್ಯ? ಸೊ ಅದನ್ನು ನೀವು ನೋಡಿ ನೀಟಾಗಿ ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಅದು ಒಂದು ಸಾಮಾನ್ಯ ವಾಕ್ಯಕ್ಕೆ ಉದಾಹರಣೆಯಾಗಿರುವಂತಹ ಪದವಿದು. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಅದಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್. ನೆಕ್ಸ್ಟ್ ಸೆಕೆಂಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಸೊ 7ನೇ ಪ್ರಶ್ನೆ, ಸವಣಿ ಶ್ರಮಣಿ, ಸೀರೆ ಚೀರ. 8ನೇ ಪ್ರಶ್ನೆ, ಮಾಡನು ನಿಷೇಧಾರ್ಥಕ, ಮಾಡೆವು ಸಂಭವನಾರ್ಥಕ. ನೆಕ್ಸ್ಟ್ ಜುಳು ಜುಳು ಅನುಕರಣ ವ್ಯಯ, ಮಂಡಲ ಗಿಂಡಲ ಅದು ಒಂದು ಜೋಡಿ ಪದ. ಅಷ್ಟು ಇಷ್ಟು ಪರಿಮಾಣವಾಚಕ, ತಾನು ತನಗೆ ಸರ್ವನಾಮ. ಸೊ ಇದಿಷ್ಟು 10 ಪ್ರಶ್ನೆಗಳು ಮಕ್ಕಳ ನಿಮಗೆ ಗ್ರಾಮರ್ ಮೇಲೆ ಬರುವಂತಹ ಪ್ರಶ್ನೆಗಳಾಗಿರ್ತವೆ. ಹಾಗಾಗಿ ನೀವು ಇವನ್ನ ಚೆನ್ನಾಗಿ ಅಭ್ಯಾಸವನ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಥರ್ಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ 7 ಕ್ವಶನ್ಸ್ ಇರ್ತದೆ. 11ನೇ ಪ್ರಶ್ನೆ, ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು? ಯಾಕೆಂದ್ರೆ ಹುಲಿಗೆ ತಮ್ಮ ಮುಖದರ್ಶನವಾಗದಂತೆ ತಪ್ಪಿಸಿಕೊಳ್ಳುವ ದೊಂಬರಾಟದಲ್ಲಿ ಶಾನುಭೋಗರಿಗೆ ತಲೆ ಸುತ್ತಲಾರಂಭಿಸುತ್ತದೆ. ವಚನಕಾರರಿಗೆ ಯಾವುದು ದೇವರಾಗಿತ್ತು? ಪ್ರಜ್ಞೆ ದೇವರಾಗಿತ್ತು. 13ನೇ ಪ್ರಶ್ನೆ, ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನ ಸಂಗ್ರಹಿಸಿದ್ದಳು? ಸೊ ಪರಿಮಳದ ಹೂವು, ಮಧುಪರ್ಕ ಮತ್ತೆ ರುಚಿಕರ ಹಣ್ಣು ಹಂಪಲುಗಳನ್ನ ಸಂಗ್ರಹಿಸಿದ್ದಳು. 14ನೇ ಪ್ರಶ್ನೆ, ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓಣಿ ಯಾವುದು? ಅದು ಚೇರಿಂಗ್ ಕ್ರಾಸ್. ಹುಲ್ಲಿನ ಮಕಮಲ್ಲು ಹೇಗೆ ಕಾಣುತ್ತಿದೆ? ಹುಲ್ಲಿನ ಮಕಮಲ್ಲು ಹೊಸ ಪಚ್ಚೆಯ ಜಮಖಾನೆಯಂತೆ ಕಾಣುತ್ತಿದೆ. ಮುನಿಸುತರು ಹೆದರಲು ಕಾರಣವೇನು? ಲವನು ಯಜ್ಞಾಶ್ವವನ್ನ ಕಟ್ಟಿ ಹಾಕಿದ್ದರಿಂದ ಮುನಿಸುತರು ಹೆದರುತ್ತಾರೆ. ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರು ಬಿಲ್ಲ ಹಬ್ಬ. ನೆಕ್ಸ್ಟ್ ಫೋರ್ತ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಇಲ್ಲಿ 10 ಪ್ರಶ್ನೆಗಳಿರ್ತದೆ. 18ನೇ ಪ್ರಶ್ನೆ, ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಗಳನ್ನ ವಿವರಿಸಿ. ಸೊ ಅವರು ಚಿಕ್ಕನಾಯಕನಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿದಂತಹ ರೈತರ ಗಾಡಿಯ ಎತ್ತುಗಳ ಮುಂದೆ ಹೋಗದೆ ನಿಂತೆವು. ಹುಲಿಯ ಗರ್ಜನೆ ಕೇಳಿಸ್ತದೆ. ಎತ್ತುಗಳ ಗಂಟೆಯ ಸದ್ದನ್ನು ಕೇಳಿದ ಹುಲಿಯ ಕೆಲವು ನಿಮಿಷ ತಡೆದು ರೈತರ ಮಾತು ಕೇಳಿ ಬಂದ ಮೇಲೆ ನಿರಾಶೆಯಿಂದ ಪಲಾಯನ ಮಾಡಿತು. ಅನಂತರ ರೈತನು ತಮ್ಮಲ್ಲಿದ್ದ ಕೋವಿಯಿಂದ ಒಂದೆರಡು ತೋಟ ಹಾರಿಸಿ ಕೈಲಾದಷ್ಟು ಗಲಭೆ ಮಾಡುತ್ತಾ ತೆಂಗಿನ ಗರಿಯ ಪಂಜು ಹೊತ್ತಿಸಿಕೊಂಡು ಜಾಗರೂಕತೆಯಿಂದ ಮುಂದೆ ಬಂದರು. ಮೂರ್ಛೆಯಲ್ಲಿದ್ದ ಬಿದ್ದಿದ್ದ ಶಾನುಭೋಗರನ್ನ ಕಂಡು ಮುಖದ ಮೇಲೆ ನೀರೆರಚಿ ಎಚ್ಚರಿಸಿದರು. ಸೊ ಇಂಪಾರ್ಟೆಂಟ್ ಆಗಿರೋಂಥವನ್ನ ಅಂಡರ್ಲೈನ್ ಹಾಕಿ ಬರೀರಿ ಮಕ್ಕಳು. ಹಾಗಾಗಿ ನೀಟಾಗಿ ಎವ್ಯಾಲ್ಯೂಯೇಷನ್ ಮಾಡೋರ್ಗು ಸಹ ಬಹಳ ಯೂಸ್ ಆಗುತ್ತೆ.
ಹಾಗೂ ಹೆಚ್ಚಿನ ಅಂಕಗಳನ್ನು ಸಹ ನೀವು ಪಡ್ಕೊತೀರಾ. 19ನೇ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ನೀರಾವರಿ ಯೋಜನೆಗಳು ಕಾರ್ಯರೂಪಕ್ಕೆ ಬಂದವು? ಸೊ ಅದು ಶಿವನ ಸಮುದ್ರದ ಬಳಿ ಇರುವಂತಹ ಕಾವೇರಿ ನದಿಯಿಂದ ವಿದ್ಯುತ್ ಉತ್ಪಾದನಾ ಕೇಂದ್ರ ಪ್ರಾರಂಭವಾಗ್ತದೆ. ಅದಷ್ಟು ಮಾತ್ರವಲ್ಲದೆ ಏಷ್ಯಾ ಖಂಡದಲ್ಲೇ ಮೊದಲ ಜಲವಿದ್ಯುತ್ ಯೋಜನೆ, ಮತ್ತೆ 1907ರಲ್ಲಿ ವಾಣಿ ವಿಲಾಸ ಸಾಗರ ಕಟ್ಟಲ್ಪಡ್ತದೆ, ಮತ್ತೆ 1911ರಲ್ಲಿ ಕೃಷ್ಣರಾಜ ಸಾಗರ ಅವರ ಬೃಹತ್ ಕೊಡುಗೆ ಆಗ್ತದೆ. 20ನೇ ಪ್ರಶ್ನೆ, ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೇನು? ವೆರಿ ಇಂಪಾರ್ಟೆಂಟ್ ಕ್ವಶನ್ ಮಕ್ಕಳ. ಈ ಪ್ರಶ್ನೆ ತುಂಬಾ ಬಾರಿ ಕೇಳ್ತಾರೆ, ಹಾಗಾಗಿ ಆನ್ಸರ್ಸನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ಹಲವಾರು ಕ್ವಶನ್ಸ್ ನಾನು ಮಾಡಿದ್ದೀನಿ, ಅದರಲ್ಲೆಲ್ಲ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸ್ ಮಕ್ಕಳ. ನೆಕ್ಸ್ಟ್, ಶಬರಿ ಶ್ರೀರಾಮನ ಗುಣಗಾನವನ್ನು ಹೇಗೆ ಹಾಡಿ ಹೊಗಳಿದ್ದಾಳೆ? ಸೊ ಸಾಧು ಸಜ್ಜನರ ಮಿತ್ರರಂತೆ, ಸೌಮ್ಯ ಸ್ವಭಾವದವನಂತೆ, ರಾಜ ಪದವಿಯ ತ್ಯಾಗ ಮಾಡಿದವರಂತೆ, ತಪಸ್ವಿಗಳು ಮೆಚ್ಚಿದಂತಹ ಸನ್ಮಂಗಳ ಮೂರ್ತಿಯೇನು ಎಂದು ಕಾಣುವೆನು ಎಂದು ಶ್ರೀರಾಮನನ್ನ ಶಬರಿ ಗುಣಗಾನ ಮಾಡಿ ಹೊಗಳ್ತಾಳೆ. ಸೊ ಈ ರೀತಿ ನೀವು ನೋಡಿ ಪಾಯಿಂಟ್ಸ್ ಅಲ್ಲಿ ಬರಿತಾ ಹೋಗಿ, ನಾನು ಜಸ್ಟ್ ಹೈಲೈಟ್ಸ್ ಆಗಿ ನಾನು ನಿಮಗೆ ಹೇಳ್ತಾ ಹೋಗ್ತಿದ್ದೀನಿ ಅಷ್ಟೇನೆ. ನೆಕ್ಸ್ಟ್ 22ನೇ ಪ್ರಶ್ನೆ, ಹಸುರು ಸಕಲೇಂದ್ರಿಯಗಳನ್ನು ವ್ಯಾಪಿಸಿದೆ ಎಂಬುದನ್ನು ಕವಿ ಹೇಗೆ ವರ್ಣಿಸಿದ್ದಾರೆ? ಸೊ ಹಸುರಾದ ಭೂಮಿ, ಆಗಸ, ಮುಗಿಲು, ಗದ್ದೆಯ ಬಯಲು, ಮಲೆ, ಕಣಿವೆ, ಸಂಜೆಯ ಬಿಸಿಲು, ಕಾಡಂಚಿನ ಅಡಕೆಯ ತೋಟ ಇವೆಲ್ಲ ಕಣ್ಣಿಗೆ ಗೋಚರವಾದರೆ, ಹೂವಿನ ಕಂಪಿನ ಹಸಿರು ಮೂಗಿಗೆ, ಎಲರಿನ ತಂಪಿನ ಸ್ಪರ್ಶ ಚರ್ಮಕ್ಕೆ, ಹಕ್ಕಿಯ ಕೊರಲಿನ ಚಿಲಿಪಿಲಿ ಗಾನ ಕಿವಿಗೆ, ಶ್ಯಾಮಲ ಸಮುದ್ರದ ಹಸಿರು ಕವಿಯಾತ್ಮಕ್ಕೆ, ರಸಪಾನ ಮಾಡಿದಂತಾದುದು ನಾಲಗೆಗೆ, ಹೀಗೆ ಪ್ರಕೃತಿಯ ಹಸಿರು ಸಕಲ ಇಂದ್ರಿಯಗಳನ್ನು ವ್ಯಾಪಿಸಿದೆ ಎಂಬುದನ್ನು ಕವಿ ಕುವೆಂಪು ಅವರು ಅಭೂತಪೂರ್ವವಾಗಿ ವರ್ಣಿಸಿದ್ದಾರೆ. ನೆಕ್ಸ್ಟ್, ಲಾವಣಿಗಳನ್ನು ಹೇಗೆ ವೀರಗೀತೆಗಳು ಎನ್ನಲಾಗಿದೆ? ಯಾಕೆಂತ ಹೇಳಿದ್ರೆ ಅವು ಕಥನಾತ್ಮಕ ಒಂದು ವಿಶಿಷ್ಟವಾದ ಪ್ರಕಾರ, ಪದ ಸಾಹಿತ್ಯದ ಪ್ರಕಾರ, ಮತ್ತೆ ಅದು ಒಂದು ಘಟನೆಯನ್ನು ಆಧರಿಸಿದೆ. ಕಥನಾತ್ಮಕವಾಗಿ ಕಟ್ಟಿದಂತಹ ಹಾಡುಗಳನ್ನೇ ಲಾವಣಿ ಅಂತ ಹೇಳಿ ಕರೆಯೋದು. ಸೊ ಇವು ಸಾಮಾನ್ಯವಾಗಿ ವೀರತನ ಹಾಗೂ ಸಾಹಸವನ್ನು ವರ್ಣಿಸೋದ್ರಿಂದ ಅವುಗಳನ್ನು ವೀರಗೀತೆಗಳು ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಬಾಲಕ ಭಗತ್ ಸಿಂಗನು ತಾಯಿಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯಲು ಕಾರಣವೇನು? ಸೊ ಏಕೆಂದರೆ ಎಲ್ಲರೂ ಶಾಲೆಯಿಂದ ಮನೆಗೆ ಬಂದಿರ್ತಾರೆ, ಆದರೆ 12 ವರ್ಷದ ಬಾಲಕ ಭಗತ್ ಸಿಂಗ್ ಮನೆಗೆ ಬಂದಿರೋದಿಲ್ಲ. ಅವನ ತಂದೆ ತಾಯರಿಗೆ ಮತ್ತು ಕುಟುಂಬದ ಇತರ ಸದಸ್ಯರಿಗೆ ಬಹಳ ಆತಂಕವಾಗ್ತದೆ. ಸೊ ಸಂಜೆ ತಡವಾಗಿ ಬಾಲಕ ಮನೆಯೊಳಗೆ ಕಾಲಿಟ್ಟಾಗ ಅವನ ತಂಗಿ ಕೂಗಿಕೊಳ್ತಾಳೆ, ಸೊ ವೀರಾಜಿ ಬಂದ, ಅವನಮ್ಮ ಓಡಿ ಬಂದು ಬಾಲಕನನ್ನ ಬಿಗಿಯಾಗಿ ಅಪ್ಪಿಕೊಳ್ತಾಳೆ. ಹಾಗಾಗಿ ಅವರ ತಾಯಿ ಕಣ್ಣೀರನ್ನ ಹಾಕ್ತಾರೆ. ನೆಕ್ಸ್ಟ್, ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾಗಿದ್ದರೆ ಏನು ಮಾಡಬೇಕೆಂದು ವಿವೇಕಾನಂದ ಅಭಿಪ್ರಾಯಪಟ್ಟಿದ್ದಾರೆ? ಸೊ ಅವರ ಪ್ರಕಾರ ಅವರು ನಮ್ಮ ದೇಶದ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಮ್ಮ ಮೇಲೆ ನಿಂತಿದೆ ಎಂದು ಭಾವಿಸಿಕೊಂಡು ನಾವು ಕಾರ್ಯೋನ್ಮುಖರಾಗಿರಬೇಕು. ವೇದಾಂತದ ಸಂದೇಶವನ್ನು ಪ್ರತಿ ಮನೆಗೂ ಸಾರಿ ಪ್ರತಿಯೊಂದು ಆತ್ಮದಲ್ಲಿರುವ ಸುಪ್ತ ಪಾವಿತ್ರ್ಯವನ್ನ ಜಾಗೃತಗೊಳಿಸಬೇಕು. ನಾವು ಎಷ್ಟೇ ಅಲ್ಪವನ್ನ ಸಾಧಿಸಿದ್ದರೂ ನಾವು ಒಂದು ಮಹಾ ಆದರ್ಶಗಳಾಗಿ ಬಾಳಿ ದುಡಿದು ಮಡಿದೆವು ಎಂಬ ತೃಪ್ತಿ ದೊರಕುತ್ತದೆ ಎಂಬುದು ವಿವೇಕಾನಂದರ ಅಭಿಪ್ರಾಯವಾಗಿದೆ. ಜ್ಞಾನ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವೇನು? ಸೊ ನೋಡಿ, ಇದಿಷ್ಟು ಸಂಪೂರ್ಣವಾಗಿ ನೀವು ಆನ್ಸರನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಶಕುನಾಸನನ್ನು ತಿಳಿಸಿರುವಂತೆ ರಾಜರ ಪ್ರಕೃತಿಯನ್ನು ಕುರಿತು ಬರೆಯಿರಿ. ಸೊ ಇದಿಷ್ಟು ನೋಡಿ ಮಕ್ಕಳ 2 ಮಾರ್ಕ್ಸಿಗೆ ಕೇಳುವಂತಹ ಪ್ರಶ್ನೆಗಳು. ನೆಕ್ಸ್ಟ್, ನಿಮಗೆ ಕವಿಕಾವ್ಯ ಪರಿಚಯ ಇರ್ತದೆ, ಅದನ್ನು ನೀವು ವಾಕ್ಯದಲ್ಲಿ ಬರೀಬೇಕು. ಸೊ ಇಲ್ಲಿ 2 ಕಂಪಲ್ಸರಿ ಇರ್ತದೆ, 3 ಅಂಕ. ವಿಕ್ರು, ಗೋಕಾಕ್ ಹಾಗೂ ಕುಮಾರವ್ಯಾಸ ಅವ್ರ ಬಗ್ಗೆ ಕೇಳಿದ್ದಾರೆ. ಸೊ ಫಸ್ಟ್ ನೀವು ಸೆಂಟೆನ್ಸ್ ಅಲ್ಲಿ ಮಾಡಿ ಬರೀರಿ ಮಕ್ಕಳ. ಫಸ್ಟ್ ಅವರು ಹುಟ್ಟಿದ್ದು ಎಲ್ಲಿ, ಅವರ ಸ್ಥಳ ಮತ್ತೆ ಕೃತಿಗಳನ್ನ, ಮತ್ತೆ ಅವರಿಗೆ ಬಂದಂತಹ ಪ್ರಶಸ್ತಿಗಳನ್ನ ಈ ರೀತಿ ವಾಕ್ಯ ರೂಪದಲ್ಲಿ ಬರೆದ್ರೆ ನಿಮಗೆ 6 ಅಂಕಗಳು 2 ಪ್ರಶ್ನೆಗಳಿಂದ ಸಿಗ್ತದೆ. ಸೊ ನಿಮಗೆ ಡಿಸ್ಪ್ಲೇ ಅಲ್ಲಿ ಕಾಣಿಸ್ತಾ ಇದೆ ಯಾವ ರೀತಿ ಬರೆಯೋದು ಅಂತ ಹೇಳಿ, ಅದನ್ನ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಬರುವಂಥದ್ದು ಗ್ರಾಮರ್ ಪಾರ್ಟಿಗೆ 6th ಮೇನಲ್ಲಿ ಪದ್ಯಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನ ಬರಿಬೇಕು. ಸೊ ಇಲ್ಲಿ ನೋಡಿ, ನೆನೆಯದಿದ್ದರಣ ಭಾರತದೊಳಿ ಪೆರಾರು ಮನೊಂದ ಚಿತ್ತದಿಂ. ಸೊ ನಿಮ್ಗೆ ಇನ್ನೂ ಒಂದು ಕ್ಲೂ ಮಕ್ಕಳ, 1 ಲೈನ್ ಕೊಟ್ಟಿದ್ದಾರೆ ಅಂದ್ರೆ ಆಬ್ವಿಯಸ್ಲಿ ಅದು ಕರ್ನಾಟಕ ವೃತ್ತಗಳಲ್ಲೇ ಕೊಟ್ಟಿರ್ತಾರೆ ಮಕ್ಕಳ. ಸೊ ಹಾಗಾಗಿ ಅದನ್ನ ನೋಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾವ ರೀತಿ ಫಸ್ಟ್ ನೀವು ಲಘು ಗುರು ಹಾಕೋದನ್ನ ಕಲ್ತ್ಕೊಳ್ಳಿ, ಆ ನಂತರ ಗಣವನ್ನ ವಿಭಾಗಿಸೋದನ್ನ ಕಲ್ತ್ಕೊಂಡು ಛಂದಸ್ಸನ್ನ ಹಾಕಿ, ಆಗ ನಿಮಗೆ 3 ಅಂಕ ಸಿಗ್ತದೆ ಮಕ್ಕಳ. ನೆಕ್ಸ್ಟ್ ಬರುವಂಥದ್ದೇ ಅಲಂಕಾರ, ಸಮನ್ವಯಗೊಳಿಸಿ ಲಕ್ಷಣ ಬರೀಬೇಕು. ಸೊ ಮಾರಿ ಗೌತಣವಾಯಿತು ನಾಳಿನ ಭಾರತ, ಅದನ್ನ ಹೇಳೋದೇ ಬೇಡ, ತುಂಬಾ ಬಾರಿ ಪ್ರಾಕ್ಟೀಸ್ ಮಾಡಿದಿರ, ಅದು ರೂಪಕ ಅಲಂಕಾರಕ್ಕೆ ಬರ್ತದೆ. ಲಕ್ಷಣ ಬರೀರಿ, ಉಪಮಾನ ಉಪಮೇಯ ಬರೆದು ಸಮನ್ವಯ ಬರೆದ್ರೆ 3 ಅಂಕ.
ನೆಕ್ಸ್ಟ್ 8ನೇ ಮೇನಿಗೆ ಬಂದರೆ ಗಾದೆ. ಒಂದು ಗಾದೆಯನ್ನು, 2 ಗಾದೆ ಕೊಟ್ಟಿರ್ತಾರೆ, ಒಂದು ಗಾದೆಯನ್ನು ಸೆಲೆಕ್ಟ್ ಮಾಡಿ ನೀವು ಬರಿಬೇಕು. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಅದೇ ರೀತಿ ಇನ್ನೊಂದು, ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು. ಸೊ 2 ಗಾದೆಗಳನ್ನು ಕೊಟ್ಟಿದ್ದಾರೆ ಮಕ್ಕಳ. ಫಸ್ಟ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಗಾದೆಯ ಮಹತ್ವವನ್ನು ಬರಿಬೇಕು. ಸೊ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ನೀವು ಏನು ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀರ ಆ 3 ಲೈನ್ಸನ್ನ ಅದು ಹಾಗೇ ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ಅದು ಬರ್ಕೊಂಡು ಕೊನೆಗೆ ಅಂತಹ ಹಲವು ಗಾದೆಗಳಲ್ಲಿ ಕೊಟ್ಟಿರೋ ಅಂಥದ್ದು ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಎಂಬ ಗಾದೆಯು ಒಂದಾಗಿದೆ ಅಂತ ಬರೆದ್ರೆ ಅಲ್ಲಿ 1 ಮಾರ್ಕ್ಸ್ ಸಿಕ್ಬಿಡುತ್ತೆ. ಈ 3 ಲೈನನ್ನು ಬರೆದ್ರೆ ನಿಮಗೆ 1 ಅಂಕ ಸಿಗುತ್ತೆ ಮಕ್ಕಳ. ನೆಕ್ಸ್ಟ್ ನೀವು ಅದರ ಅರ್ಥವನ್ನು ಬರೆದು ಅದನ್ನು ಒಂದು ಎಕ್ಸಾಂಪಲ್ಸ್ ಜೊತೆ ಎಕ್ಸ್ಪ್ಲೈನ್ ಮಾಡಿ ಬರೆದ್ರೆ ನಿಮಗೆ ಇನ್ನು 2 ಅಂಕಗಳು ಸಿಗ್ತವೆ. 2 ಗಾದೆಗಳನ್ನು ಯಾವುದಾದ್ರು ಒಂದನ್ನು ಅಟೆಂಡ್ ಮಾಡಿ ಮಕ್ಕಳ. ಸೊ ಗಾದೆ ಮಹತ್ವವನ್ನು ಮಾತ್ರ ಯಾವುದೇ ಗಾದೆ ಕೊಟ್ಟರು ಅದನ್ನೇ ಬರೀರಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 9ನೇ ಮೇನಿಗೆ ಬಂದರೆ ನಿಮಗೆ ಬರುವಂಥದ್ದು ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೀಲಿಕ್ಕೆ ಬರ್ತದೆ. ಸೊ ಇಲ್ಲಿ 33ನೇ ಪ್ರಶ್ನೆ, ಪ್ರತಿ ಪ್ರಶ್ನೆಗೂ 3 ಅಂಕ ಇರುತ್ತೆ. ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮಸಿದ್ಧ ಹಕ್ಕಾಗಬೇಕು. ಇದನ್ನು ಜಯಪ್ಪ ಗೌಡ ಅವರು ಬರೆದಿರುವಂತಹ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯರವರ ಕಾರ್ಯ ಸಾಧನೆಗಳು ಎಂಬ ಕೃತಿಯಿಂದ ಆಯ್ದ ಭಾಗ್ಯ ಶಿಲ್ಪಿಗಳು ಎಂಬ ಪದ್ಯದಿಂದ ಆರಿಸಲಾಗಿದೆ. ಸೊ ಸಂದರ್ಭ ಮತ್ತು ಸ್ವಾರಸ್ಯ. ಸೊ ನಾನು ಡಿಸ್ಪ್ಲೇ ಮಾಡ್ತಾ ಇರೋದ್ರಿಂದ ಮಕ್ಕಳ ವಿಡಿಯೋನ ಪಾಸ್ ಮಾಡ್ಕೊಂಡು ನೋಡಿಕೊಂಡು ಬರ್ಕೊಳ್ಳಿ. ನೆಕ್ಸ್ಟು ಇದು ನಮ್ಮ ಪ್ರದೇಶವೇ, ವೈರಿಗಳ ಪ್ರದೇಶವೇ. ಸೊ ಇದನ್ನು ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸೊ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರ್ಕೊಳ್ಳಿ. ನೆಕ್ಸ್ಟ್ 35ನೇ ಪ್ರಶ್ನೆ, ಪಸರಂ ಗೊಟ್ಟೆ ನಿಲ್ದರ್ಕೆ ಮುಳಿಯದಿರಿಂ. ಸೊ ಇದನ್ನು ಅಗ್ನಿಭೂತಿ ವಾಯುಭೂತಿಯರ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಮಕ್ಕಳ. ಸೊ ಇದರ ಸಂದರ್ಭ ಮತ್ತು ಸಾರಸ್ಯ ಸಂಪೂರ್ಣವಾಗಿ ಬರೀರಿ. ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ಗೆ ಅಂಡರ್ಲೈನ್ ಹಾಕೋದನ್ನು ಮರಿಬೇಡಿ ಮಕ್ಕಳ. ಸೊ ಆಯ್ಕೆಗೆ 1 ಅಂಕ, ಸಂದರ್ಭಕ್ಕೆ 1 ಅಂಕ, ಸ್ವಾರಸ್ಯಕ್ಕೊಂದು ಅಂಕ ಇರ್ತದೆ. ನೆಕ್ಸ್ಟ್ 36ನೇದು ಹೊಸ ಎಚ್ಚರದಳು ಬದುಕೋಣ. ಸೊ ಇದನ್ನು ಸಂಕಲ್ಪ ಗೀತೆಯಿಂದ ಆರಿಸಿಕೊಳ್ಳಲಾಗಿದೆ. ಸೊ ಇಲ್ಲಿ 6 ಸಂದರ್ಭ ಇರ್ತವೆ ಮಕ್ಕಳ. 3 ಪದ್ಯ ಭಾಗದಿಂದ ಆರಿಸ್ಕೊಂಡ್ರೆ 3 ಗದ್ಯ ಭಾಗದಿಂದ ಆರಿಸ್ಕೊಂಡಿರ್ತಾರೆ. ಹಾಗಾಗಿ ಅಷ್ಟನ್ನು ಕಲ್ತ್ಕೊಳ್ಳಿ. ನೆಕ್ಸ್ಟ್ 37ನೇ ಪ್ರಶ್ನೆ, ಎತ್ತಣ ತುರಂಗಮಿದು ಪೊಕ್ಕ ಪೊದೋಟಂ ತೊತ್ತೊಳ ತುಳಿದಂ. ಸೊ ಇದು ಸಹ ವಿರಳವ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ನೆಕ್ಸ್ಟ್ ಜೀವ ಸತ್ತು ಹೋಗುವುದು ಗೊತ್ತಾ. ಇದನ್ನ ಅಲಗಲಿಯ ಬೇಡರು ಎಂಬ ಲಾವಣಿಯಿಂದ ಆರಿಸಿಕೊಳ್ಳಲಾಗಿದೆ ಮಕ್ಕಳ. ಸೊ ಇದಿಷ್ಟು 6 ಪ್ರಶ್ನೆಗಳು ಸಹ ವೆರಿ ಇಂಪಾರ್ಟೆಂಟ್. 18 ಮಾರ್ಕ್ಸ್ಗಳನ್ನು ಈಸಿಯಾಗಿ ನೀವು ಇಲ್ಲಿ ಸ್ಕೋರ್ ಮಾಡ್ಬೋದು. ಆಯ್ಕೆ, ಸಂದರ್ಭ, ಸ್ವಾರಸ್ಯ. ನೆಕ್ಸ್ಟ್ 10ನೇ ಮೇನಲ್ಲಿ ಪದ್ಯ ಪೂರ್ತಿಗೊಳಿಸ್ಲಿಕ್ಕೆ ಇರ್ತದೆ. 2 ಪದ್ಯ ಇರ್ತದೆ ಮಕ್ಕಳ. 2 ಪದ್ಯದಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಂಡು ಯಾವುದೇ ವ್ಯಾಕರಣದ ತಪ್ಪಿಲ್ಲದೆ ನೀವು ಬರೆದ್ರೆ 4 ಅಂಕ ಸಿಗುತ್ತೆ. ಅದರ ನೆಕ್ಸ್ಟ್ ಮೇನಲ್ಲಿ ನಿಮಗೆ ಒಂದು ಪದ್ಯ ಭಾಗವನ್ನು ಕೊಟ್ಟಿರ್ತಾರೆ. ಅದನ್ನು ಓದ್ಕೊಂಡು ಅಡಕವಾಗಿರುವಂತಹ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೀಲಿಕ್ಕೆ ಇರ್ತದೆ. ಸೊ ಇಲ್ಲಿ ಕೊಟ್ಟಿದ್ದಾರೆ, ಒಂದು ಅಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯವನ್ನು ಕೊಟ್ಟಿದ್ದಾರೆ. 5 ಲೈನ್ಗಳನ್ನು ಕೊಟ್ಟಿದ್ದಾರೆ ಮಕ್ಕಳ. ಸೊ ಫಸ್ಟ್ ಅದನ್ನು ಯಾವುದರಿಂದ ಆಯ್ಕೆ ಮಾಡಿದರೆ ಬರೆದು ಅದರ ಅಡಕವಾಗಿರೋ ಮೌಲ್ಯವನ್ನು ಆಧರಿಸ್ಕೊಂಡು ನೀವು ಸಾರಾಂಶವನ್ನು ಬರೆದ್ರೆ ಸಂಪೂರ್ಣವಾಗಿ 4 ಅಂಕ ಸಿಗ್ತದೆ. ಆ್ಯಂಡ್ ನೆಕ್ಸ್ಟ್ 12th ಮೇನಿಗೆ ಬಂದರೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ. ಸೊ ಭಾಷೆ ಸತ್ವಪೂರ್ಣವಾಗಿ ಹೇಗೆ ವಿಕಾಸಗೊಳ್ಳುತ್ತದೆ ವಿವರಿಸಿ. ಸೊ ಇಲ್ಲಿ ನಿಮಗೆ ಏನು ಅಂದರೆ ಒಂದೇ ಪ್ರಶ್ನೆ 2 ಪಾಠದ 2 ಕ್ವಶನ್ಸ್ ಇರ್ತದೆ. ಒಂದೇ ಪಾಠದಿಂದ 2 ಪ್ರಶ್ನೆ ಇರ್ತದೆ. ಹಾಗಾಗಿ ಸೆಲೆಕ್ಟ್ ಮಾಡಿಕೊಂಡು ಬರೀರಿ, ಯಾವುದು ಚೆನ್ನಾಗಿ ಬರುತ್ತೆ ಅದನ್ನು. ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ. ಸೊ 2ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬರೀರಿ. ಸೊ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ, ದ್ರುಪದನಿಗೂ ದ್ರೋಣನಿಗೂ ನಡೆದಂತಹ ಸಂಭಾಷಣೆಯನ್ನು ಸಂಕ್ಷಿಪ್ತವಾಗಿ ಬರೆಯಿರಿ, ಅಥವಾ ದ್ರೋಣನು ದ್ರುಪದನ ವಿರುದ್ಧ ಶಪಥ ಮಾಡಲು ಕಾರಣವಾದ ಅಂಶಗಳನ್ನು ವಿವರಿಸಿ. ಸೊ ಇದಿಷ್ಟು ನಿಮಗೆ 8-10 ವಾಕ್ಯಗಳಲ್ಲಿ ಬರುವಂತಹ ಪ್ರಶ್ನೆಗಳು ಮಕ್ಕಳ. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಲ್ರೆಡಿ ನಿಮಗೆ ಗೊತ್ತಿದೆ ಯಾವೆಲ್ಲ ಪ್ರಶ್ನೆಗಳು 8-10 ವಾಕ್ಯಗಳಿಗೆ ಬರ್ತವೆ ಅಂತ. 4 ಅಂಕಗಳಿರ್ತವೆ. ಆ್ಯಂಡ್ ನೆಕ್ಸ್ಟ್ 13ನೇ ಮೇನಲ್ಲಿ ಈಸಿಯೆಸ್ಟ್ ಪಾರ್ಟ್, ಗದ್ಯ ಭಾಗವನ್ನು ಓದ್ಕೊಳ್ಬೇಕು. ಅಲ್ಲಿ ಕೊಟ್ಟಿರೋ 2 ಪ್ರಶ್ನೆಗೆ ಆನ್ಸರ್ ಮಾಡಿದರೆ ಪ್ರತಿ ಪ್ರಶ್ನೆಗೆ 2 ಅಂಕ. ಅಲ್ಲೇ ಆನ್ಸರ್ ಇರುತ್ತೆ. ಹಾಗಾಗಿ ಸೆಲೆಕ್ಟ್ ಮಾಡಿಕೊಂಡು ಕ್ವಶನ್ ಓದ್ಕೊಂಡ್ರೆ ಅರ್ಥ ಆಗ್ಬಿಡುತ್ತೆ. ನೋಡಿ, ಈ ಗದ್ಯ ಭಾಗ ಓದ್ಕೊಂಡ್ರೆ ನಿಮಗೆ ಅಲ್ಲೇ ಪ್ರಶ್ನೆ ಕೇಳಿದ್ರೆ ಒಂದು ಒಳ್ಳೆಯ ಪುಸ್ತಕದಿಂದ ಆಗುವ ಪ್ರಯೋಜನವೇನು. ಸೊ ಅದರ ಅರ್ಥ ಕ್ವಶನ್ಸ್ಗೆ ಆನ್ಸರು ಸಹ ಅಲ್ಲೇ ಇದೆ. ಹಾಗಾಗಿ ನೋಡಿಕೊಂಡು ಬರೆಯೋದನ್ನು ಮರಿಬೇಡಿ, ಮಿಸ್ ಮಾಡ್ಕೋಬೇಡಿ. ಅಟ್ಲೀಸ್ಟ್ ಇಲ್ಲಿಂದ ಇಲ್ಲಿಗೆ ಅಂತ ಒಂದಿಷ್ಟು ಬರೆದ್ರೂ ಸಹ ನಿಮಗೆ 4 ಅಂಕಗಳು 2 ಪ್ರಶ್ನೆಯಿಂದ ಸಿಗುತ್ತೆ. ಆ್ಯಂಡ್ 14th ಮೇನಿಗೆ ಬಂದರೆ ಅಲ್ಲಿ 2 ಪತ್ರ ಕೊಟ್ಟಿರ್ತಾರೆ. 2 ಪತ್ರದಲ್ಲಿ ಒಂದು ಪತ್ರವನ್ನು ಸೆಲೆಕ್ಟ್ ಮಾಡಿ ನೀವು ಬರೀಬೇಕು ಮಕ್ಕಳ.
ಸೊ ನಿಮ್ಮನ್ನು ಪ್ರೌಢಶಾಲೆಯ ವಿನುಷ್ ಎಂದು ಭಾವಿಸಿಕೊಂಡು ಪರೀಕ್ಷಾ ಸಮಯದಲ್ಲಿ ರಾತ್ರಿ ವೇಳೆ ವಿದ್ಯುತ್ ಪೂರೈಕೆಯ ಕಡಿತ ಕೋರಿದಂತೆ ಇಂಜಿನಿಯರ್ಗೆ, ಮುಖ್ಯ ಇಂಜಿನಿಯರ್ಗೆ, ವಿದ್ಯುತ್ ಶಕ್ತಿಯ ಮಂಡಳಿಯ ಮುಖ್ಯ ಇಂಜಿನಿಯರ್ಗೆ ಪತ್ರ ಬರೀಬೇಕು. ಸೊ ಫಸ್ಟ್ ಸ್ಥಳ ದಿನಾಂಕ ಬರೆದು ಇವರಿಂದ, ನೆಕ್ಸ್ಟ್ ಇವರಿಗೆ, ಮಾನ್ಯರೇ, ವಿಷಯ. ಸೊ ಇದಿಷ್ಟು ಇಂಪಾರ್ಟೆಂಟ್ ಮಕ್ಕಳು. ಅದಾದಮೇಲೆ ವಿಷಯವನ್ನು ಈ ಮೇಲ್ಕಂಡ ವಿಷಯಕ್ಕೆ ತಿಳಿಸಂತೆ ಈ ರೀತಿ ಇದೆ ಅಂತೇಳಿ ಬರೆದು ತಮ್ಮ ವಿಶ್ವಾಸಿ ಅಂತ ಹಾಕಿ ಧನ್ಯವಾದಗಳೊಂದಿಗೆ ಹಾಕಿ ಇವರಿಗೆ ಅದು ಹಾಕಬೇಕು. ಸೊ ಇಲ್ಲಿ ಪತ್ರಲೇಖನದಲ್ಲಿ ಏನಂತ 2 ಕೊಟ್ಟಿರ್ತಾರೆ, ಒಂದು ವೈಯಕ್ತಿಕ ಪತ್ರ, ಇನ್ನೊಂದು ವ್ಯಾವಹಾರಿಕ ಪತ್ರ. ಸೊ ಆದಷ್ಟು ವೈಯಕ್ತಿಕ, ನೀವು ಪಾಸ್ ಆಗಲೇಬೇಕು ಅನ್ನೋರು ವೈಯಕ್ತಿಕ ಪತ್ರವನ್ನು, ಯಾಕೆಂದ್ರೆ ಅಲ್ಲಿ ವರ್ಡ್ಸ್ಗಳಷ್ಟು ಆಲ್ಮೋಸ್ಟ್ ಸಿಮಿಲರ್ ಇರ್ತದೆ. ಯಾಕೆಂದ್ರೆ ಅಲ್ಲಿ ತಂದೆಗೆ, ತಾಯಿಗೆ, ಗೆಳತಿಗೆ, ಗೆಳೆಯನಿಗೆ ಬರೀರಿ ಅಂತ ಹೇಳಿ ಕೊಟ್ಟಿರ್ತಾರೆ. ಹಾಗಾಗಿ ಬಹಳ ಈಸಿ. ಸೊ ಇಲ್ಲಿ ಕ್ಷೇಮ ಬರಿತೀವಿ ಇವರಿಂದ. ಸೊ ಅಡ್ರೆಸ್ ಏನು ಕೊಟ್ಟಿರ್ತಾರೆ ಅದನ್ನ ಬರೆದು ಪೂಜ್ಯ ತೀರ್ಥರೂಪ ಸಮಾನರಾದ ಸಹೋದರನಿಗೆ ಅಂತ ಬರೆದು ಸೇಮ್ ವರ್ಡ್ಸ್ಗಳು, ನಾವು ಇಲ್ಲಿ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ರೆ, ನಿಮಗೆ ಈ ಥರ ಎಲ್ಲ ಏನು ಹೇಳಿದಾರೆ ಅದನ್ನ ಬರೆದು ಇತಿ ನಿಮ್ಮ ಸಹೋದರಿ ಅಂತ ಹಾಕಿ ನಮಸ್ಕಾರಗಳೊಂದಿಗೆ ಹಾಕಿ ಇವರಿಗೆ ಅಂತ ಬರೆದ್ರೆ ಈಸಿಯಾಗಿ ನೀವು 5 ಅಂಕಗಳನ್ನು ಇಲ್ಲಿ ಗಳಿಸ್ಬೋದು. ಲಾಸ್ಟ್ ಮೇನ್ ಪ್ರಬಂಧ ಇರ್ತದೆ ಮಕ್ಕಳ. 15 ವಾಕ್ಯಗಳಿಗೆ ಮೀರಿದಂತೆ ಪ್ರಬಂಧ ಬರೀಲಿಕ್ಕೆ ಆಪ್ಷನ್ಸ್ ಕೊಟ್ಟಿರ್ತಾರೆ, ಸೆಲೆಕ್ಟ್ ಮಾಡಿಕೊಂಡು ಬರೀರಿ. ಸೊ ರಾಷ್ಟ್ರೀಯ ಭಾವೈಕ್ಯ ಬೆಳೆಸುವಲ್ಲಿ ರಾಷ್ಟ್ರೀಯ ಹಬ್ಬಗಳ ಪಾತ್ರ. ಸೊ ಇದರಲ್ಲಿ ಫಸ್ಟ್ ಪೀಠಿಕೆ ವೆರಿ ಇಂಪಾರ್ಟೆಂಟ್, 1 ಅಂಕ ಇರ್ತದೆ. ವಿಷಯ ನಿರೂಪಣೆಗೆ 2 ಅಂಕ ಇರ್ತದೆ. ನೆಕ್ಸ್ಟ್ ಉಪಸಂಹಾರಕ್ಕೆ 1 ಅಂಕ, ನಿಮ್ಮ ಭಾಷಾ ಶೈಲಿಗೆ 1 ಅಂಕ. ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ 2 ಆಪ್ಷನ್ಸ್ ಇದ್ದೇ ಇರ್ತದೆ. ಮೂಢನಂಬಿಕೆಗಳನ್ನು ತೊಡೆದು ಹಾಕುವಲ್ಲಿ ವಿದ್ಯಾರ್ಥಿಗಳ ಪಾತ್ರ. ಸೊ ಇದಕ್ಕೂ ಸೇಮ್ ಪೀಠಿಕೆ ಮತ್ತು ವಿಷಯ ನಿರೂಪಣೆ ಮತ್ತು ಉಪಸಂಹಾರವನ್ನು ಬರೆದ್ರೆ ಸಂಪೂರ್ಣವಾಗಿ ನಿಮಗೆ 5 ಅಂಕಗಳನ್ನು ಪಡ್ಕೊಬೋದು ಮಕ್ಕಳ. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಾಳೆ ಬರೆಯುವಂತಹ ನಿಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಿಪರೇಟ್ರಿ ಮತ್ತು ನೆಕ್ಸ್ಟ್ ವೀಕಲ್ಲಿ ನಿಮ್ಮ ಸ್ಟೇಟ್ ಲೆವೆಲ್ ಪ್ರಿಪರೇಟ್ರಿ ಅನೌನ್ಸ್ ಆಗಿದೆಯಲ್ಲ, ಅದಕ್ಕೆ ಬಹಳ ಯೂಸ್ ಆಗುತ್ತೆ ಈ ಒಂದು ಕ್ವಶನ್ ಪೇಪರ್. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಒಳ್ಳೆಯ ಅಂಕಗಳನ್ನು ಗಳಿಸಿ. ನಮ್ಮ ಚಾನಲಲ್ಲಿ ಎಲ್ಲ ಸಬ್ಜೆಕ್ಟಿಗೆ ಸಂಬಂಧಿಸಿದಂತೆ ನಿಮಗೆ ಉಪಯೋಗವಾಗುವಂತಹ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅದರ ನೋಡಿ ಅದರ ಉಪಯೋಗ ಪಡ್ಕೊಂಡು ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನ ಗಳಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.